ಏನ ನಮ್ ಗಂಡನ ಅನೈತಿಕ ಸಂಬಂಧ ಇತ್ತು. ಹತ್ತದಿಂದ ಅದನ್ನ ನಾ ಪ್ರಶ್ನೆ ಮಾಡಿದಕ್ಕ ನನಗೆ ಬಡಿದ ಹೊಡಿದ ಮಾಡ್ತಿದ್ರು. ಮತ್ತೆ ನಾನು ದೀಪಾವಳಿಗೆ ಹಬ್ಬಕ್ಕಂತ ಕರೆಸಿ ನನ್ನ ನಮ್ಮ ಮಮ್ಮಿ ಮೇಲೆ ಹಲ್ಲೆ ಮಾಡಿದ. ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಅವರು ನನಗಿದ ಮಾರಣಾಂತಕ ಹಲ್ಲೆ ಆಗಿದ್ದರಿಂದ ಅವರು ನಮಗೆ ರಕ್ಷಣೆ ಕೊಡಬೇಕೆಂದು ನಾನು ಕೇಳಿಕೊಡುತ್ತೇನೆ. ಗಂಡನ ಅನೈತಿಕ ಸಂಬಂಧದ ಬಗ್ಗೆ ಹೆಂಡತಿ ಪ್ರಶ್ನೆ ಮಾಡಿದ್ದೇ ತಪ್ಪಾಯ್ತಾ? ಹೆಂಡತಿಯನ್ನ ಗಂಡನೇ ಮನಸೋ ಇಚ್ಛೆ ಥಳಿಸಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಬಂಬಲ್ವಾಡ ಗ್ರಾಮದಲ್ಲಿ ನಡೆದಿದೆ. ಈಕೆಯನ್ನ ಸರಿಯಾಗಿ ನೋಡಿ. ಮುಖಮೋತಿಯನ್ನು ಲೆಕ್ಕಿಸದೆ ಗಂಡನೇ ಥಳಿಸಿದ್ದಾನೆ. ಹೆಂಡತಿ ಮತ್ತು ಆಕೆಯ ತಾಯಿಯ ಮೇಲೂ ಗಂಡನ ಮನೆಯವರು ಹಲ್ಲೆ ಮಾಡಿರುವ ಅಮಾನವೀಯ ಘಟನೆ ಇದು. ಹೀಗೆ ಗೋಕಾಕ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಣ್ಣೀರು ಇಡುತ್ತಿರುವ ಹೆಂಗಸು ರಾಜಶ್ರೀ. ಈಕೆಯ ಗಂಡ ರಾಕೇಶ್ ಹೊಸ್ಮನಿ. ನಮ್ದ ದೀಪಾವಳಿಗೆ ಹಬ್ಬಕ್ಕಂತೇಳಿ ಕರೆದಿರು. ಕರೆಂತ್ಲೆ ನಾವು ಹೋಗಂತ್ಲೆ ಮತ್ತೆ ಹಿಂಗ ಗಂಡನ ಮನೆಯವ್ರ ಮತ್ ಮೈದನ ಎಲ್ಲಾರು ಕೂಡಿ ನಮ್ಗ ಬಡ್ದಿದ್ರು. ಯಾಕಂತ್ಲೆ ಇಲ್ಲ ವರದಕ್ಷಿಣೆ ರೊಕ್ಕ ಕೊಡು ಅಂದಾಗ ಒಳಗ್ ಬಾ ಇರ್ಲಿಕ್ಕ ಬರಾಕ್ ಹೋಗಬೇಡ ಅಂತ ಹೇಳಿ ಎಲ್ಲಾರು ಕೂಡಿ ನಾನು ಬಡ್ದಿದಾರ. ಮಾವ, ಅತ್ತಿ, ಗಂಡ, ಮಾವ ಮತ್ತ ಮೈದನ್ಗಳ 2 ಜನ. ನಮ್ಮ್ಯಾಗ ಎಲ್ಲಾರು ಕೂಡಿ ಬಡದ್ರು. ನಮ್ಮ ಮಮ್ಮಿಗ್ ಬಿ ಬಡದಿದಾರು. ಪೆಟ್ ಅಂದ್ರ ತಲಿಗ್ ಬಿ ಇಲ್ಲಿ ಹೊಲ್ಗಿ ಹಾಕಿದಾರಿ. ಆಮೇಲೆ ಬೆನ್ನ ಮ್ಯಾಗ ಕಾಲಿಟ್ಟು ಬಡದಿದಾರು. ಆಮೇಲೆ ಎದ್ದಿ ಕಡೆ, ಆಮೇಲೆ ಇಲ್ಲೆಲ್ಲಾ ಗಲ್ಲಿಗೆಲ್ಲಾ ಚೂರ್ಕೊಂಡಿದಾರು. ಬೇರೆದಕ್ಕೆ ಜೊತೆ ಸಂಬಂಧ ಐತಿ. ಅದಕ್ಕೆ ಅದನ್ನ ನಾವು ಪ್ರಶ್ನೆ ಮಾಡಿದಕ್ಕಾಗಿ ಇದು ಈ ಕೋರ್ಟಿಗೆ ಚಾಲು ಐತಿ. ಕಳೆದ ಹಲವು ವರ್ಷಗಳಿಂದ ರಾಕೇಶ್ ಪರಸ್ತ್ರೀಯ ಸಹವಾಸ ಮಾಡಿದ್ದ. ಈ ವಿಚಾರ ರಾಜಶ್ರೀ ಮನೆಯವರಿಗೆ ಗೊತ್ತಾಗಿತ್ತು. ಈ ಬಗ್ಗೆ ಆಗಾಗ ಗಂಡ ಹೆಂಡತಿ ಮಧ್ಯೆ ಜಗಳ ಆಗ್ತಾನೇ ಇತ್ತು. ಗಂಡನ ಅನ್ಯ ಸ್ತ್ರೀ ಸಂಬಂಧದ ಬಗ್ಗೆ ರಾಜಶ್ರೀ ಪ್ರಶ್ನೆ ಮಾಡಿದ್ದಳು. ಆದ್ರೆ ರಾಜಶ್ರೀ ಮಾಡೋ ಪ್ರಶ್ನೆಯನ್ನು ಸಹಿಸಲಾರದೆ ಸ್ವಂತ ಗಂಡನೇ ಹೆಂಡತಿ ಅಂತಾನು ನೋಡದೆ ಹಿಗ್ಗಾಮುಗ್ಗಾ ಥಳಿಸಿ ಆಸ್ಪತ್ರೆ ಸೇರುವಂತೆ ಮಾಡಿದ್ದಾನೆ. ಮಗಳ ವಿಚಾರವಾಗಿ ಅತ್ತೆ ಪ್ರಶ್ನೆ ಮಾಡಿದ್ದಕ್ಕೆ ಹೆಂಡತಿಯ ತಾಯಿ ಅಂತಾನು ನೋಡದೆ ಅತ್ತೆ ಮೇಲೋ ರಾಕೇಶ್ ಹಲ್ಲೆ ಮಾಡಿದ್ದಾನೆ. ಏನ ನಮ್ ಗಂಡನ ಅನೈತಿಕ ಸಂಬಂಧ ಇತ್ತು. ಹತ್ತದಿಂದ ಅದನ್ನ ನಾ ಪ್ರಶ್ನೆ ಮಾಡಿದಕ್ಕ ನನಗೆ ಬಡಿದ ಹೊಡಿದ ಮಾಡ್ತಿದ್ರು. ಮತ್ತೆ ನಾನು ದೀಪಾವಳಿಗೆ ಹಬ್ಬಕ್ಕಂತ ಕರೆಸಿ ನನ್ನ ನಮ್ಮ ಮಮ್ಮಿ ಮೇಲೆ ಹಲ್ಲೆ ಮಾಡಿದ. ಈಗ ನಂದು ನಮ್ಮ ಮಮ್ಮಿ ಮ್ಯಾಗ ಆಮೇಲೆ ನಮ್ಮ ಅಜ್ಜಿ ಮ್ಯಾಗ ಒಂದು ಹಲ್ಲೆ ಆಗೈತಿ. ಅವ್ರ ಎಲ್ಲರೂ ಬಡ್ದಿದಾರು. ಮತ್ತ ಅವ್ರ 2 ಮಂದಿ ಮೈದನ, ಒಬ್ಬ ಕಾಕ, 2 ಮಂದಿ ಮೈದನ ಮತ್ತ ಮಾಮ ಮತ್ತ ನನ್ನ ಗಂಡ ರಾಕೇಶ್ ಹೊಸ್ಮನಿ ಮತ್ತ ನಮ್ಮ ಅತ್ತಿ. ತಲಿಗೆ ಪೆಟ್ಟ ಮತ್ತ ಆಮೇಲೆ ತಲಿ ಟೀಚ್ ಬಿದ್ದಿದಾವ. ಆಮೇಲೆ ಎಲ್ಲ ಗಲ್ಲ ಎಲ್ಲ ಚೂರ್ಕೊಂಡಿದಾರಿ. ಆಮೇಲೆ ಬೆನ್ನು ಎಲ್ಲ ಸರ್ವೈಕಲ್ ಪೇನ್ ಆಗಿದೆ. ಡಾಕ್ಟರ್ ಏನನ್ನ ಅಡ್ಮಿಟ್ ಮಾಡ್ತೇನೆ, ಟ್ರೀಟ್ಮೆಂಟ್ ಮಾಡ್ತಾನೆ ಅಂತ ಹೇಳಿದ್ರು. ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಅವರು ನನಗಿದ ಮಾರಣಾಂತಕ ಹಲ್ಲೆ ಆಗಿದ್ದರಿಂದ ಅವರು ನಮಗೆ ರಕ್ಷಣೆ ಕೊಡಬೇಕೆಂದು ನಾನು ಕೇಳಿಕೊಡುತ್ತೇನೆ. ಸದ್ಯಕ್ಕೆ ಗಾಯಾಳು ರಾಜಶ್ರೀ ಮತ್ತು ಆಕೆಯ ತಾಯಿ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗಂಡನ ವಿರುದ್ಧ ದೂರು ನೀಡಲಾಗಿದ್ದು ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಿಗ್ ಟಿವಿ ಕರ್ನಾಟಕ, ಚಿಕ್ಕೋಡಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.